ಆರ್ ಯು ರೆಡಿ? ಪ್ರತಿದಿನ ಸೌತೆಕಾಯಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸಣ್ಣ ಆಗುತ್ತಾರೆ, ಬಿ ದಪ್ಪ ಆಗುತ್ತಾರೆ, ಸಿ ಕಿಡ್ನಿ ಸಮಸ್ಯೆ ದೂರ, ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಪ್ರತಿದಿನ ಡಯಟ್ನಲ್ಲಿ ಸೌತೆಕಾಯಿ ಸೇರಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಏಕೆಂದರೆ 100 ಗ್ರಾಂ ಸೌತೆಕಾಯಿಯಲ್ಲಿ ಕೇವಲ 15 ಗ್ರಾಂ ಕ್ಯಾಲೋರಿ ಇರುತ್ತದೆ. ಅದರಿಂದ ಫಿಟ್ನೆಸ್ ಮಾಡುವವರು ಸೌತೆಕಾಯಿಯನ್ನು ಪ್ರತಿದಿನ ತಪ್ಪದೇ ತಿನ್ನುತ್ತಾರೆ. ಹಾಗೂ ಸೌತೆಕಾಯಿ ಅನೇಕ ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ. ಜೊತೆಗೆ ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದ್ದು ಸೌತೆಕಾಯಿಗಳನ್ನು ತಿನ್ನುವುದು ತೂಕ ನಷ್ಟ, ಸಮತೋಲಿತ ಜಲಸಂಚಯನ, ಜೀರ್ಣಕಾರಿ ಕ್ರಮಬದ್ಧತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿ ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗಬಹುದು. ಬೆಳಗಿನ ಸಮಯದಲ್ಲಿ ರಾಗಿ ಮುದ್ದೆ ತಿನ್ನುವುದರಿಂದ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ರಕ್ತಹೀನತೆ, ಸಿ ತುಂಬ ಆರೋಗ್ಯಕರ, ಡಿ ಹೃದಯ ಸಂಬಂಧಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ, ತುಂಬ ಆರೋಗ್ಯಕರ. ವೀಕ್ಷಕರೇ, ಪ್ರತಿದಿನ ಬೆಳಿಗ್ಗೆ ಉಪಹಾರದ ಭಾಗವಾಗಿ ರಾಗಿ ಮುದ್ದೆಯನ್ನು ತಿನ್ನುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ. ಇದರಲ್ಲಿರುವ ಪೋಷಕಾಂಶಗಳು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ರಾಗಿ ಮುದ್ದೆ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಹೊಂದಿದೆ. ಇದನ್ನು ದಿನನಿತ್ಯ ಸೇವಿಸುವುದರಿಂದ ಆರೋಗ್ಯ ಗಟ್ಟಿಯಾಗಿರುತ್ತದೆ. ಅಲ್ಲದೆ ಮೂಳೆಯ ಸಾಂದ್ರತೆಯು ಹೆಚ್ಚುತ್ತದೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ರಾಗಿ ಮುದ್ದೆಯನ್ನ ಪ್ರತಿದಿನ ಸೇವಿಸುವುದರಿಂದ ಉತ್ತಮ ಫಲಿತಾಂಶವನ್ನ ಪಡೆಯುತ್ತಾರೆ. ರಾಗಿ ಮುದ್ದೆಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇದೆ. ಉಪಹಾರದ ಭಾಗವಾಗಿ ಪ್ರತಿದಿನ ಇದನ್ನ ನೀವು ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮವಾಗಿಸುತ್ತದೆ. ಅಲ್ಲದೆ ಹೊಟ್ಟೆಯ ಸಮಸ್ಯೆಗಳನ್ನು ಸಹ ತಡೆಯುತ್ತದೆ. ರಾಗಿ ಮುದ್ದೆಯಲ್ಲಿ ಹೆಚ್ಚಿನ ಪ್ರಮಾಣದ ಮೆಗ್ನೀಸಿಯಂ ಇರುತ್ತದೆ. ಇದನ್ನು ಪ್ರತಿದಿನ ಸೇವಿಸುವುದರಿಂದ ಹೃದಯದ ಆರೋಗ್ಯ ಮತ್ತು ದೇಹ ಸದೃಢವಾಗಿರುತ್ತದೆ. ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಯುತ್ತದೆ. ರಾಗಿ ಮುದ್ದೆ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿವೆ. ಇದರಿಂದ ಚರ್ಮವು ತುಂಬಾ ಆರೋಗ್ಯಕರವಾಗಿರುತ್ತದೆ. ರಾಗಿ ಮುದ್ದೆಯಲ್ಲಿ ಮೆಗ್ನೀಷಿಯಂ ಅಧಿಕವಾಗಿದೆ. ಇದನ್ನ ಪ್ರತಿದಿನ ಬೆಳಿಗ್ಗೆ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ರಾಗಿ ಮುದ್ದೆ ದೇಹದ ತೂಕವನ್ನ ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ಏಕೆಂದರೆ ಇದನ್ನು ತಿನ್ನುವುದರಿಂದ ಹೊಟ್ಟೆ ತುಂಬಿರುತ್ತದೆ. ಇನ್ನು ಮುದ್ದೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನ ತಡೆಯುತ್ತದೆ. ಹೀಗಾಗಿ ಕ್ಯಾನ್ಸರ್ನಂತಹ ಸಮಸ್ಯೆಗಳಿಗೆ ಇದು ಪರಿಹಾರ ನೀಡುತ್ತದೆ. ಅಕಸ್ಮಾತ್ ಚೇಳು ಕಚ್ಚಿದರೆ ಈ ಮನೆಮದ್ದು ಮಾಡಿ ವಿಷ ಏರುವುದಿಲ್ಲ. ಆಪ್ಷನ್ಸ್: ಎ ಈರುಳ್ಳಿ ಸಿಪ್ಪೆ, ಬಿ ಐಸ್ ಕ್ಯೂಬ್, ಸಿ ಬೆಳ್ಳುಳ್ಳಿ ರಸ, ಡಿ ಸೋಪಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ ಕ್ಯೂಬ್. ರಾತ್ರಿ ಯಾವ ಸಮಯಕ್ಕೆ ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ 8 ಗಂಟೆ, ಬಿ 9 ಗಂಟೆ, ಸಿ 7 ಗಂಟೆ, ಡಿ 6 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 7 ಗಂಟೆ. ವೀಕ್ಷಕರೇ, ರಾತ್ರಿ ಬೇಗ ಊಟ ಮಾಡುವಂಥ ನಮ್ಮ ಹಿರಿಯರು ಆಗಾಗ ಹೇಳುವುದನ್ನು ನೀವು ಗಮನಿಸಿರಬಹುದು. ಆದರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಪರಿಸ್ಥಿತಿಗಳು ಮತ್ತು ಸಮಯದ ಕಾರಣದಿಂದಾಗಿ ಬಹುತೇಕರು ತಡವಾಗಿ ತಿನ್ನುತ್ತಾರೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಹಾಗಾದರೆ ರಾತ್ರಿ ಊಟ ಮಾಡಲು ಸರಿಯಾದ ಸಮಯ ಯಾವುದು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ತಜ್ಞರ ಪ್ರಕಾರ ರಾತ್ರಿ 7 ಗಂಟೆಗೂ ಮೊದಲು ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತಾರೆ. ಫಿಟ್ನೆಸ್ ಕಾಪಾಡಿಕೊಳ್ಳುವ ಅನೇಕ ಜನರು ರಾತ್ರಿ 7 ಗಂಟೆಗೂ ಮೊದಲು ಊಟ ಮಾಡುತ್ತಾರೆ. ಈ ಸಮಯದಲ್ಲಿ ತಿನ್ನುವುದರಿಂದ ದೇಹವು ಸಂಪೂರ್ಣವಾಗಿ ಬದಲಾಗುತ್ತದೆ. ಊಟದ ಸಮಯವು ನಿಮ್ಮ ತೂಕ ನಿಯಂತ್ರಣ, ಚಯಾಪಚಯ ನಿಯಂತ್ರಣ, ಹೃದಯ ಬಡಿತ ಮತ್ತು ನಿದ್ರೆಯ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ.
ತೂಕ ನಷ್ಟ, ಉತ್ತಮ ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯಕ್ಕಾಗಿ ಆರೋಗ್ಯ ತಜ್ಞರು ಬೇಗ ಊಟ ಮಾಡಲು ಶಿಫಾರಸು ಮಾಡುತ್ತಾರೆ. ನೀವು ತಡರಾತ್ರಿಯಲ್ಲಿ ತಿಂದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ನೀವು ತಿನ್ನುವ ಎಲ್ಲವನ್ನೂ ಜೀರ್ಣಿಸಿಕೊಳ್ಳಲು ಸಾಕಷ್ಟು ಸಮಯವನ್ನು ಹೊಂದಿರುವುದಿಲ್ಲ. ಇದು ಅಜೀರ್ಣ ಅಥವಾ ಎದೆಹುರಿಯನ್ನು ಉಂಟು ಮಾಡಬಹುದು. ಹೀಗಾಗಿ ಊಟ ಮತ್ತು ನಿದ್ರೆಯ ನಡುವೆ ಸಾಕಷ್ಟು ಅಂತರವಿರಬೇಕು. ರಾತ್ರಿ ತಡವಾಗಿ ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಿರುವುದಿಲ್ಲ ಮತ್ತು ನಿದ್ರೆಯೂ ಕೂಡ ಬರುವುದಿಲ್ಲ. ನೀವು ಎಷ್ಟು ಬೇಗ ತಿನ್ನುತ್ತೀರೋ ಅಷ್ಟು ನಿಮ್ಮ ದೇಹವು ಆಹಾರವನ್ನು ಹೀರಿಕೊಳ್ಳುತ್ತದೆ. ರಾತ್ರಿ ಬೇಗ ಊಟ ಮಾಡುವುದರಿಂದ ಗ್ಯಾಸ್, ಅಸಿಡಿಟಿ ಅಥವಾ ಎದೆಹುರಿ ಮುಂತಾದ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಬಹುದು. ತೂಕ ಇಳಿಸಿಕೊಳ್ಳಲು ಬಯಸುವವರು ಯಾವಾಗಲೂ ತಮ್ಮ ಊಟದ ಸಮಯವನ್ನು ಗಮನಿಸಬೇಕು. ರಾತ್ರಿಯ ಊಟವನ್ನು ಬೇಗ ತಿನ್ನುವುದರಿಂದ ಆಗುವ ದೊಡ್ಡ ಪ್ರಯೋಜನವೆಂದರೆ ತೂಕ ಇಳಿಕೆ. ಅಂದಹಾಗೆ ಮಲಗುವ ಸಮಯ ಮತ್ತು ರಾತ್ರಿ ಊಟದ ನಡುವೆ 2 ಗಂಟೆಗಳ ಅಂತರವಿರಬೇಕು. ಹುಡುಗರಿಗೆ ಯಾವ ಅಭ್ಯಾಸವಿದ್ರೆ ಹುಡುಗಿಯರು ಹುಚ್ಚರಂತೆ ಪ್ರೀತಿಸುತ್ತಾರೆ? ಆಪ್ಷನ್ಸ್: ಎ ಫಿಟ್ ಆಗಿರುವುದು, ಬಿ ರೊಮ್ಯಾಂಟಿಕ್ ಆಗಿರುವುದು, ಸಿ ಸದಾ ಚಿಂತಿಸುವುದು, ಡಿ ಹಣವಂತನಾಗಿರುವುದು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಹುಡುಗರು ಕೆಲವು ವಿಶೇಷ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಹುಡುಗಿಯರೇ ಹಿಂದೆ ಬೀಳುತ್ತಾರೆ ಮತ್ತು ಹುಚ್ಚರಂತೆ ಪ್ರೀತಿಸುತ್ತಾರೆ. ಎಂದಿಗೂ ಬಿಟ್ಟು ಹೋಗುವ ಪ್ರಯತ್ನ ಕೂಡ ಮಾಡುವುದಿಲ್ಲ. ಆ ಅಭ್ಯಾಸಗಳು ಯಾವುವು ಅಂತೀರಾ? ಮುಂದೆ ನೋಡಿ. ಮೊದಲನೆಯದಾಗಿ, ಹುಡುಗಿಯರು ಸದಾ ಕಾಳಜಿ ವಹಿಸುವ ಹುಡುಗರನ್ನು ಇಷ್ಟಪಡ್ತಾರೆ. ಅಂತಹ ಹುಡುಗರು ತಮ್ಮ ಸಂಗಾತಿಯೇ ಆಗಿರಲಿ ಎಂದು ಬಯಸುತ್ತಾರೆ. ಎರಡನೆಯದಾಗಿ, ಹುಡುಗಿಯರೇ ಆಗಿರಲಿ ಅಥವಾ ಹುಡುಗರೇ ಆಗಿರಲಿ ಪ್ರತಿಯೊಬ್ಬರು ತಮ್ಮ ಸಂಗಾತಿ ನೋಡಲು ಸುಂದರವಾಗಿರಲಿ ಎಂದು ಬಯಸುತ್ತಾರೆ. ಅದರಂತೆ ಹುಡುಗಿಯರು ಫಿಟ್ ಆಗಿರುವ ಹುಡುಗರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಮೂರನೆಯದಾಗಿ, ಹುಡುಗಿ ತನ್ನ ಸಂಗಾತಿ ರೊಮ್ಯಾಂಟಿಕ್ ಆಗಿರಲಿ ಎಂದು ಬಯಸುತ್ತಾಳೆ. ರೊಮ್ಯಾಂಟಿಕ್ ಆಗಿರದಿದ್ದರೆ ಆಕೆ ನಿಮ್ಮನ್ನು ಬಿಟ್ಟು ಹೋಗುತ್ತಾಳೆ. ಹೀಗಾಗಿ ಆಗಾಗ ನಿಮ್ಮ ಹುಡುಗಿಗೆ ಐ ಲವ್ ಯು ಎಂದು ಹೇಳುತ್ತಿರಲೇಬೇಕು. ಇದೆಲ್ಲರ ಜೊತೆಗೆ ಹುಡುಗ ಹಣವಂತನಾಗಿರಬೇಕು. ಅನೇಕ ಹುಡುಗಿಯರು ಲವ್ ಮಾಡುವುದಕ್ಕೂ ಮುನ್ನ ಹುಡುಗನ ಸ್ಥಾನಮಾನ ಮತ್ತು ಹಣದ ಬಗ್ಗೆ ಯೋಚಿಸುತ್ತಾರೆ. ಆಕೆಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಎಂಬುದರ ಬಗ್ಗೆ ಆಲೋಚನೆ ಮಾಡ್ತಾರೆ. ಹಾಗಾಗಿ ನೀವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢರಾಗಿರಬೇಕು. ಹಣವಿದ್ದರೆ ಹುಡುಗಿಯರೇ ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿಯರು ಕೂಡ ಸ್ಥಾನಮಾನ ಮತ್ತು ಹಣವಿರುವ ಹುಡುಗನನ್ನು ತಮ್ಮ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಯಸ್ತಾರೆ. ಅಂದಹಾಗೆ ಈ ಮಾಹಿತಿ ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳಾಗಿದ್ದು ಇನ್ಫೋ ಗ್ಯಾಲಕ್ಸಿ ಕನ್ನಡಕ್ಕೂ ಇದಕ್ಕೂ ಸಂಬಂಧವಿಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.